ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೆನ್ನಾ ಅಪ್ಲಿಕೇಶನ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೊ ಇಲ್ಲಿ ಇವತ್ತು ಹೆನ್ನಾ ಕ್ಲಾಸ್ ನಡೀತಿದೆ, ಅದನ್ನು ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದನ್ನು ಹೇಗೆ ನಾನು ಮಿಕ್ಸ್ ಮಾಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇದನ್ನು ಹೇಗೆ ಅಪ್ಲಿಕೇಶನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದೇ ಮೊದಲು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಿದ್ದೀರ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ ಇವಾಗ ತೋರಿಸ್ತೀನಿ. ಸೊ ಇವಾಗ ನೋಡಿದ್ರಲ್ಲ ಅಪ್ಲಿಕೇಶನ್ ಹೇಗೆ ಮಾಡೋದು ಅಂತ ನಾನು ಸ್ವಲ್ಪ ಮಾತ್ರ ತೋರಿಸ್ತೀನಿ. ಅದೇ ಥರ ಫುಲ್ ಪ್ರಾಸೆಸ್ ಹಾಗೇ ಮಾಡೋದು. ಸ್ವಲ್ಪ ಸ್ವಲ್ಪ ತೊಗೊಂಡು ಸೆಕ್ಷನ್ ಬೈ ಸೆಕ್ಷನ್ ಹಚ್ಬೇಕು ಇದನ್ನು. ಮತ್ತು ತುದಿ ನಾನು ತೋರಿಸಿದ್ನಲ್ವ, ಬುಡದಿಂದ ತುದಿ ತನಕ ಹಚ್ಚಬೇಕಾಗತ್ತೆ ಇದನ್ನು. ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ, ಬಿಸಿಲಿಗೆ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಇದು ಕೆಲವರು ಬಂದು ಫ್ಯಾಷನ್ಗೂ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಬಂದು ವೈಟ್ ಹೇರ್ ಇರುತ್ತಲ್ವ, ಸೊ ಅದನ್ನು ಕಾಣಿಸ್ದೇ ಇರೋ ಹಾಗೆ ತೋರಿಸ್ಕೊಬೋದು ಅನ್ನೋದಕ್ಕೋಸ್ಕರನೂ ಅದನ್ನು ಯೂಸ್ ಮಾಡ್ತಾರೆ. ಇದು ಬಂದು ಬಾಡಿಗೆ ತುಂಬ ಒಳ್ಳೆಯದು, ತಂಪು. ಸೊ ಕೆಮಿಕಲ್ ಏನೂ ಇರೋದಿಲ್ಲ, ಇದು ನ್ಯಾಚುರಲ್ ಆಗಿ ನಾವು ಯೂಸ್ ಮಾಡ್ಕೊಬೋದು. ಸೊ ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಇದನ್ನು ಮಿಕ್ಸ್ ಮಾಡೋಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಟೀ ಪೌಡ್ರ್ ಆಗಲಿ, ಮತ್ತು ಬೀಟ್ರೋಟ್ ಜ್ಯೂಸ್ ಆಗಲಿ, ಮತ್ತು ಮೆಂತ್ಯ ಪೌಡರು, ದಾಸವಾಳ ಹೂವು ಪೌಡರು, ಇದನ್ನೆಲ್ಲ ಹಾಕಿರ್ತೀವಲ್ಲ. ಸೊ ಇದು ನ್ಯಾಚುರಲ್ ಆಗೇ ಇರುತ್ತೆ. ಸೊ ಹಾಗಾಗಿ ಇದನ್ನು ಹಾಕೋದು ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ, ಈ ಥರ ಇರುತ್ತೆ. ಸೊ ಚೆನ್ನಾಗಿರುತ್ತೆ, ಹೇರ್ ಸಾಫ್ಟಾಗಿರುತ್ತೆ. ಸೊ ಮತ್ತು ಇದು ಬಂದು ಇವತ್ತು ನಾವು ಹಾಕಿದ್ದೀವಿ ಅಂದರೆ ಇವತ್ತೊಂದು ದಿನ ಶಾಂಪು ಹಾಕಿ ಹೇರ್ ವಾಶ್ ಮಾಡೋ ಹಾಗಿಲ್ಲ. ಸೊ ಇವತ್ತು ಬರೀ ಪ್ಲೈನ್ ವಾಟರಲ್ಲಿ ವಾಶ್ ಮಾಡ್ಕೊಬೇಕು. ನಾಳೆ ಬಂದು ನೀವು ಶಾಂಪು ಹಾಕಿ ಹೇರ್ ವಾಶ್ ಮಾಡ್ಕೊಬೋದು. ಮತ್ತು ಒಂದು ಕಂಡೀಷ್ನರ್ನ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ ನಾಳೆಗೆ. ಇದು ಸ್ವಲ್ಪ ಕೆಲವರಿಗೆ ರಫ್ ಆಗೋ ಚಾನ್ಸಸ್ ಇರುತ್ತೆ, ಕೆಲವ್ರಿಗೆ ಮಾತ್ರ. ಬಟ್ ಇದ್ರಲ್ಲಿ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಈ ಮೆಂತ್ಯ ಮತ್ತು ಮೊಸರು ಹಾಕಿರೋದ್ರಿಂದ ಅಷ್ಟು ಬಂದು ರಫ್ ಆಗೋದಿಲ್ಲ ಹೇರು. ಇದಕ್ಕೆ ಬಂದು ನೀವು ಎಗ್ ವೈಟನ್ನ ಕೂಡ ಯೂಸ್ ಮಾಡ್ಬೋದು, ಮತ್ತು ವಿಟಮಿನ್ ಸಿ ಕ್ಯಾಪ್ಸೂಲ್ ಕೂಡ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ತುಂಬ ವೆರೈಟಿ ಇರುತ್ತೆ, ಇದನ್ನೇ ಯೂಸ್ ಮಾಡಬೇಕಂತೇನಿಲ್ಲ, ತುಂಬ ಇರುತ್ತೆ. ಸೊ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಅದರಲ್ಲಿ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ. ಸೊ ನೆಕ್ಸ್ಟ್ ವೀಡಿಯೋ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.